ನಮಸ್ತೆ, ಗುಡ್ ಈವ್ನಿಂಗ್. ತುಂಬ ದಿನ ಆದಮೇಲೆ ಮತ್ತೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಟೈಮ್ ಸಿಗ್ತಾ ಇರಲಿಲ್ಲ, ಹಾಗಾಗಿ ತುಂಬ ದಿನ ಆದಮೇಲೆ ಆಫ್ಟರ್ ಎ ಲಾಂಗ್ ಟೈಮ್ 1 ಮಂತೇ ಆಗಿರ್ಬೋದು ಅಂದ್ಕೊಳ್ತೀನಿ. ಲೆಟ್ಸ್ ಡಿಸ್ಕಸ್ ಒನ್ ಮೋರ್ ಥಿಂಗ್ ಅಥವಾ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಂದರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ಬೋದು ಅಂತ ಡಿಸ್ಕಷನ್ ಮಾಡೋಣ. ಇಷ್ಟೊಂದು ಥರ ಇದೆಯಾ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋ ಸಹ ನಮಗೆ ಆಶ್ಚರ್ಯ ಆಗತ್ತೆ. ನೀವು ಎಲ್ಲರೂ ತಿಳ್ಕೊಳ್ಬೇಕಾಗಿರೋವಂಥ ವಿಷಯ ತಿಳ್ಕೊಳ್ಳೋಣ, ಓಕೆನಾ? ಫಸ್ಟ್ ಥಿಂಗ್, ನಾವು ಗೋಲ್ಡ್ ತೊಗೋಬೇಕಾದ್ರೆ ಫಸ್ಟ್ ಥಿಂಗ್ ನೀವು ಅಂದರೆ ಮಿಡಲ್ ಕ್ಲಾಸ್ ಜನ ಅಥವಾ ಕಾಮನ್ ಪೀಪಲ್ ಎಲ್ಲ ಏನು ಮಾಡ್ತೀವಿ, ಯಾವುದೋ ಒಂದು ಆಥರೈಸ್ ಡೀಲರ್ ಹತ್ರ ಹೋಗ್ತೀವಿ, ಜ್ಯುವೆಲರಿ ಪರ್ಚೇಸ್ ಮಾಡ್ತೀವಿ ಅಲ್ವಾ? ಫಸ್ಟು ನಾವು ಮಾಡೋದೇ ಇಷ್ಟು. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ನಮ್ಮ ಹತ್ರ ದುಡ್ಡು ಬಂದಿದ ತಕ್ಷಣ ಅಥವಾ ನಮ್ಮ ಹತ್ರ ದುಡ್ಡಿದೆ ಅಂದರೆ ಸೀದಾ ನಾವೇನು ಮಾಡ್ತೀವಿ, ಜ್ಯುವೆಲರಿ ಶಾಪ್ಗೆ ಹೋಗ್ತೀವಿ, ಆಭರಣನ ಪರ್ಚೇಸ್ ಮಾಡ್ತೀವಿ ಅಲ್ವಾ? ಇದು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ನಾನು ನಿಮಗೆ ಇದ್ರ ಬಗ್ಗೆ ಜ್ಯುವೆಲರಿ ತೊಗೊಂಡ್ರೆ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ, ಓಕೆನಾ? ಫಸ್ಟ್ ಥಿಂಗ್, ಜ್ಯುವೆಲರಿ ತೊಗೊಂಡ್ರೆ ಓಕೆ, ವೆಡ್ಡಿಂಗ್ ಹೋಗೋದಕ್ಕೆ, ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಓಕೆ ಆಗುತ್ತೆ. ಆದರೆ ಮನೆಯಲ್ಲಿ ನಾವು ಜ್ಯುವೆಲರಿ ತುಂಬ ಆದಮೇಲೆ ಸ್ಟೋರೇಜ್ ಮಾಡೋದು ಇಟ್ ಈಸ್ ವೆರಿ ಟಫ್ ರಿಸ್ಕ್ ಅಂತಲೇ ಹೇಳ್ಬೋದು, ಓಕೆನಾ? ಸೆಕೆಂಡ್ ಥಿಂಗ್, ನಾವು ಜ್ಯುವೆಲರಿ ಪರ್ಚೇಸ್ ಮಾಡುವಾಗ ಅದ್ರ ಜೊತೆಗೆ ನಾವು ಮೇಕಿಂಗ್ ಚಾರ್ಜಸ್ ಅಂತ ಕೊಡ್ತೀವಿ, GST ಅಂತ ಕೊಡ್ತೀವಿ. ಇದೆಲ್ಲ ನಮಗೆ ಲಾಸ್ ಅಲ್ವಾ? ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನಮ್ಮ ಅವಶ್ಯಕತೆ ಅನುಸಾರವಾಗಿ ಜ್ಯುವೆಲರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಬಟ್ ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲನೂ ಜ್ಯುವೆಲರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಇಟ್ಸ್ ನಾಟ್ ಗುಡ್. ಇಟ್ ಈಸ್ ಪ್ಯೂರ್ಲಿ ಮೈ ಒಪಿನಿಯನ್, ನಿಮಗೆ ಬಿಟ್ಟಿದ್ದು, ಓಕೆನಾ? ಅದು ಬಿಟ್ಟು ಸೆಕೆಂಡ್ ಮಂತ್ ಏನು ಮಾಡ್ತೀವಿ ಅಂದರೆ ಫಿಸಿಕಲ್ ಗೋಲ್ಡ್, ಓಕೆನಾ? ಫಿಸಿಕಲ್ ಗೋಲ್ಡ್ ಅಂದರೆ ಈಸ್ ನಥಿಂಗ್ ಬಟ್ ನೀವು ಕ್ಯಾಶುವಲ್ ಆಗಿ ಹೇಳೋದೇನೆಂದರೆ ಬಿಸ್ಕೆಟ್ ಅಂತ ಹೇಳ್ತೀವಿ, ಓಕೆನಾ? ಗೋಲ್ಡ್ ಬಿಸ್ಕೆಟ್ಸ್ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ ಪ್ಯೂರಿಟಿ ಮೇಯ್ನ್ ಥಿಂಗ್. ಬಿಸ್ಕೆಟ್ ಪರ್ಚೇಸ್ ಮಾಡೋದೇ ನಾವು ಪ್ಯೂರಿಟಿಗೋಸ್ಕರ, ಓಕೆನಾ? ಮತ್ತು ಇದರಲ್ಲಿ ನಮಗೆ ಅಡ್ವಾಂಟೇಜ್ ಏನು ಅಂದರೆ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ಆದರೆ ವಿ ಹ್ಯಾವ್ ಟು ಪೇ GST ಚಾರ್ಜಸ್, ಓಕೆನಾ? ನಮ್ಮ ಹತ್ರ ದುಡ್ಡು ಹೆಚ್ಚಾಗಿ ಇದ್ದಾಗ ಈ ಥರ ಏನನ್ನದು ಗೋಲ್ಡ್ ಬಿಸ್ಕೆಟ್ನ ಪರ್ಚೇಸ್ ಮಾಡಿಬಿಟ್ಟು ಇಟ್ಕೊಂಡು ಅವಶ್ಯಕತೆ ಅಂದರೆ ಮಕ್ಕಳು ಮದುವೆ ಮಾಡುವಾಗಲೋ ಅಥವಾ ಮುಂದೆ ನಮಗೆ ಏನಕ್ಕಾದರೂ ಅವಶ್ಯಕತೆ ಇರುವಾಗ ಆಭರಣನ ಬಿಸ್ಕೆಟ್ನ ಕರಗಿಸಿ ಆಭರಣನ ಮಾಡಿಸ್ಕೋಬೋದು. ದ ಮೇಯ್ನ್ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಇದು ಸಹ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ, ಸ್ಟೋರೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಏನೋ ಒಂದೋ ಎರಡೋ ಇದ್ದರೆ ಓಕೆ. ತುಂಬ ದುಡ್ಡಿಗೆ ನಾವು ಗೋಲ್ಡ್ ಬಿಸ್ಕೆಟ್ನ ಪರ್ಚೇಸ್ ಮಾಡಿ ಮನೇಲಿ ಇಟ್ಕೊಳ್ಳೋದು ಅದು ಸೇಫ್ ಅಲ್ವಾ? ಅಥವಾ ನಾವು ಲಾಕರಲ್ಲಿ ಇಡ್ತೀವಿ ಅಂದ್ರೂ ಅದಕ್ಕೂ ವರ್ಷ ನಾವು ವಿ ಹ್ಯಾವ್ ಟು ಪೇ ದ ಸರ್ಟೆನ್ ಅಮೌಂಟ್, ಓಕೆನಾ? ಇದು ಅಷ್ಟೇ, ಇದೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ ಅಂದ್ಕೊಳ್ತೀನಿ. ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಸಾವರಿನ್ ಗೋಲ್ಡ್ ಬಾಂಡ್, ಥರ್ಡ್ ಒಂದು, ಓಕೆನಾ? ಇದು ಒಂಥರ ಚಿನ್ನದ ಮೇಲೆ ದಿ ಬೆಸ್ಟ್ ಸ್ಕೀಮು. ಇದು ಫಿಸಿಕಲ್ ಗೋಲ್ಡ್ ಆಗಿ ಇರೋದಿಲ್ಲ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ತುಂಬ ವೆರಿ ಡೀಟೇಲಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಗ ಏನು ಅಂತಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಏನನ್ನದು ಬಾಂಡ್ ಮೂಲಕ ಥ್ರೂ RBI ಮುಖಾಂತರ ಇಶ್ಯೂ ಮಾಡುತ್ತೆ. ಚಿನ್ನ ಅಂತ ಕೊಡೋದಿಲ್ಲ, ಚಿನ್ನದ ರೂಪದಲ್ಲಿ ನಮಗೆ ಬಾಂಡ್ ಅಂತ ಕೊಡುತ್ತೆ. ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ ಮೇಲೆ ಸಾವರಿನ್ ಗೋಲ್ಡ್ ಬಾಂಡ್. ಬೇಸಿಕಲಿ ನಾನು ಇದನ್ನು ತುಂಬ ಫಾಲೋ ಮಾಡ್ತೀನಿ. ನನಗೂ ಇದು ಅಚ್ಚುಮೆಚ್ಚಿನ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇದು ಒಂದು ಸಹ ನನಗೆ.
ಇಷ್ಟ ಆಗುತ್ತೆ ಈ ಇನ್ವೆಸ್ಟ್ಮೆಂಟು. ಓಕೆನಾ? ನೆಕ್ಸ್ಟ್ ಥಿಂಗ್, ಫೋರ್ತ್ ಒಂದು ಏನು ಅಂತ ಹೇಳ್ಬೋದು ಅಂದರೆ ಇ ಟಿ ಎಫ್ಸ್. ಇವೆಲ್ಲನೂ ಸ್ವಲ್ಪ ರಿಸ್ಕು. ಇದನ್ನು ನಾನು ನಿಮಗೆ ಸಜೆಷನ್ ಮಾಡೋದಿಲ್ಲ. ಯಾಕಂದರೆ ಸ್ಟಾಕ್ ಮಾರ್ಕೆಟು ಅಥವಾ ಮ್ಯೂಚುವಲ್ ಫಂಡ್ಸು ಗೊತ್ತಿರೋರು ಮಾತ್ರ ಈ ಇದು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಬಿಟ್ಟರೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ, ನಂಬರ್ 6. ಇದೂ ಸಹ ಮ್ಯೂಚುವಲ್ ಫಂಡ್ಸಲ್ಲಿ ನಿಮಗೆ ಆಸಕ್ತಿ ಇದ್ದು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಏನೋ ಚೆನ್ನಾಗಿ ಬರುತ್ತೆ. ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ಆಸಕ್ತಿನೇ ಅದ್ರ ಬಗ್ಗೆ ಏನನ್ನೋದು ತಿಳುವಳಿಕೆ ಇಲ್ದಿರ ಈ ಗೋಲ್ಡ್ ಮ್ಯೂಚುವಲ್ ಫಂಡ್ಸಲ್ಲಿ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ. ನಾನು ಪರ್ಸ್ನಲಿ ಇದು ರೆಫರ್ ಮಾಡೋದಿಲ್ಲ ನಿಮ್ಗೆ ಯಾರಿಗೂ. ನನ್ನ ಕೇಳಿದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಇಸ್ ಬೆಸ್ಟ್. ಜ್ಯುವೆಲರಿ ಪರ್ಚೇಸ್ ಮಾಡೋದು ನಮ್ಮ ಅವಶ್ಯಕತೆ ಎಷ್ಟು ಇದೆಯೋ ಅಷ್ಟು ಮಾತ್ರ ಪರ್ಚೇಸ್ ಮಾಡಬೇಕು. ಅದು ಬಿಟ್ಟರೆ ಡಿಜಿಟಲ್ ಗೋಲ್ಡು ಇಸ್ ಇಟ್ ಆಲ್ಸೋ ಓಕೆ, ಬಟ್ ಎಲ್ಲ ದುಡ್ಡಲ್ಲೂ ನಾವು ಬಿಸ್ಕೆಟ್ನ ಪರ್ಚೇಸ್ ಮಾಡೋದು ಬೇಡ. ಮತ್ತು ಇ ಟಿ ಎಫ್ ಇವು ನಮಗೆ ಸ್ಟಾಕ್ ಮಾರ್ಕೆಟು ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡ್ಸಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳುವಳಿಕೆ ಇಲ್ಲಾಂದರೆ ದಯವಿಟ್ಟು ಇವೆರಡರ ಮೇಲೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನೋಡಿ, ನಿಮಗೆ ಯಾವ ಏನನ್ನೋದು ಯಾವುದು ನಿಮ್ಮ ಶಕ್ತಿ ಅನುಸಾರವಾಗಿ ಯಾವ ಮುಖಾಂತರ ಹೋಗಿ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಡ್ತೀನಿ. ಮೈ ಬೆಸ್ಟ್ ಸಜೆಷನ್ ಈಸ್ ಸಾವರಿನ್ ಗೋಲ್ಡ್ ಬಾಂಡ್. ಮೇ ಬಿ ಈ ಚಿನ್ನದ ಮೇಲೆ ಇಷ್ಟೊಂದು ಥರ ವೆರೈಟೀಸ್ ಇದೆಯಾ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಅಂದ್ಕೊಳ್ತೀನಿ. ಇನ್ವೆಸ್ಟ್ಮೆಂಟ್ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಚಿನ್ನದ ಮೇಲೆ ಇಷ್ಟೊಂದು ಥರ ಇನ್ವೆಸ್ಟ್ಮೆಂಟ್ ಇದೆ. ಎಲ್ಲರೂ ದಯವಿಟ್ಟು ಅಳವಡಿಸ್ಕೊಳ್ಳಿ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.